ಗೋಬಿ ಪರೋಟ ಅಂತ ಹೇಳೋದನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ತೊಗೊಂಡಿರೋ ವಸ್ತುಗಳೇನೆಂದರೆ, ಒಂದು ದೊಡ್ಡ ಗೋಬಿ ಅಥವಾ ಕಾಲಿಫ್ಲವರು ಅಥವಾ ಹೂಕೋಸು, ಅದನ್ನು ದೊಡ್ಡ ಈ ಗ್ರೇಟರ್ ಅಥವಾ ತುರಿಯೋ ಮಣೆಯಲ್ಲಿ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. 1 ಸ್ಪೂನು ಬಿಳಿ ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ. 7-8 ಮೆಣಸಿನಕಾಯಿ ಮಿಕ್ಸಿಗೆ ಹಾಕೋಸ್ಕರ ಇಟ್ಕೊಂಡಿದ್ದೀನಿ. 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಚಿಲ್ಲಿ ಪೌಡ್ರು ವಿತ್ ಇಂಗು, 1 ಸ್ಪೂನು ತುರಿದ ಶುಂಠಿ, 1 ಸ್ಪೂನು ಜೀರ. ಮೊದಲು ಗೋಧಿ ಹಿಟ್ಟನ್ನು 1 ಸ್ಪೂನ್ ಎಣ್ಣೆ, 1 ಚೂರು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಈಗಾಗಲೇ 15 ನಿಮಿಷ ಆಗಿದೆ ಇದು ಕಲಸಿಟ್ಟು. ಈಗ ಇದು ರೆಡಿಯಾಗಿದೆ. ಈಗ ನೆಕ್ಸ್ಟು ಮಿಕ್ಸಿನಲ್ಲಿ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಇದು ಹಣ್ಣಾಗಿದೆ, ಜೀರಿಗೆ, ಹಸಿ ಶುಂಠಿ, ಹಾಕಿ ಈಗ ಇದನ್ನು ಮತ್ತೆ 1 ಚೂರು ಈ ಒಂದು ಕಸೂರಿ ಮೇಥಿ ಅಥವಾ ಕಲ್ಲು ಹೂವು, ಕಲ್ಲು ಹೂವು ಅಂತ ನಾವು ಪಲಾವ್ಗೆ ಯೂಸ್ ಮಾಡ್ತೀವಿ, ಆ ಕಲ್ಲು ಹೂವನ್ನು ಹಾಕಿದ್ದೀನಿ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈ ತುರಿದಂಥ ಕಾಲಿಫ್ಲವರ್ಗೆ 1 ಸ್ಪೂನು ಉಪ್ಪಿನ ಪುಡಿಯನ್ನು ಹಾಕಿ ಒಂದು 5 ನಿಮಿಷ ಬಿಡ್ತೀನಿ. ಈಗ 5 ನಿಮಿಷ ಆಗಿದೆ. ಈ ಕಾಲಿಫ್ಲವರ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ. ಇದನ್ನು ಹಿಂಡಿ ಅಥವಾ ಒಂದು ಬಟ್ಟೆನಲ್ಲಿ ಸುತ್ತಿ ಕಟ್ಟಿಬೇಕಾದ್ರೆ ತೆಗಿಬಹುದು. ಈ ನೀರೆಲ್ಲ ತೆಗಿಬೇಕು. ಈ ಕಾಲಿಫ್ಲವರ್ ಹಿಂಡಿದ ನೀರನ್ನ ಮೊದಲೇ ಆದರೆ ಚಪಾತಿಗೆ ಬೇಕಾದರೆ ಕಲಸಿ ಅದನ್ನು ಹಾಕಿ ಕಲಸಿದ್ರೆ ಅದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ಕೊಡಿದ್ವಿ. ಬಾಣಲೆಗೆ 2 ಸ್ಪೂನಷ್ಟು ಪ್ಯೂರ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಈ ತರ್ತರಿಯಾಗಿ ರುಬ್ಬಿರುವಂಥ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ. ನಂತರ 1 ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಇಂಗು, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಹುರಿದ ಎಳ್ಳು, 1 ಸ್ವಲ್ಪ ಉಪ್ಪು ಹಾಕಿ ಒಂದು 10 ಸೆಕೆಂಡ್ ಇದನ್ನು ಹುರ್ಕೊಳ್ತೇನೆ. ಈ ಹುರಿದಿರೋ ಮಿಕ್ಸ್ಚರ್ಗೆ ಕಾಲಿಫ್ಲವರ್ನ ಹಾಕ್ತಾಯಿದ್ದೀನಿ. ಕಾಲಿಫ್ಲವರ್ ಹಾಕಿ ಒಂದು 2 ರಿಂದ 3 ನಿಮಿಷ ಹುರ್ಕೊಳ್ಬೇಕು. ಈ ಹುರಿದ ಕಾಲಿಫ್ಲವರು ಪೂರ್ತಿ ತಣ್ಣಗಾಗುವವರೆಗೂ ಆರಕ್ಕೆ ಬಿಡಿ. ಕಾಲಿಫ್ಲವರು ಫಿಲ್ಲಿಂಗು ಆರಿದೆ. ಚಪಾತಿನ ಮಾಮೂಲು ಚಪಾತಿಗಿನ ಸ್ವಲ್ಪ ದೊಡ್ಡದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಅದನ್ನು ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಕಡಲೆಕಾಯಿನೇ ತೊಗೊಂಡಿದ್ದೀನಿ. ಈಗ ಅದನ್ನು ಹೇಗೆ ಫಿಲ್ ಮಾಡಿ ರೋಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಚೂರು ತುಪ್ಪವನ್ನು ಅದಕ್ಕೆ ಸರ್ಕೊಳ್ಳೋಣ.
ಈಗ ಫಿಲ್ಲಿಂಗು ಒಂದು 1.25 ಸ್ಪೂನ್ ಹಾಕೋಣ. ಇದನ್ನು ಸ್ವಲ್ಪ ಸ್ಕ್ವೇರಾಗಿ ಮಾಡ್ಕೋಣ. ಇದನ್ನು ಹೀಗೆ ಎರಡನ್ನು ಮುಚ್ಚೋಣ. ಬೇಕಂದರೆ ಸ್ವಲ್ಪ ತುಪ್ಪವನ್ನು ಸವರಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳೋಣ. ಸ್ವಲ್ಪ ಡ್ರೈ ಪೌಡರ್ ಹಾಕ್ಕೊಂಡು ಪ್ರೆಷರ್ ಕೊಡಬಾರ್ದು, ಮೆಲ್ಲಗೆ ಲಟ್ಟಿಸ್ಬೇಕು. ಅಂಚುಗಳನ್ನು ಫಸ್ಟು ತೆಳು ಮಾಡ್ಕೊಳ್ಳೋಣ. ಇದು ಕಾಣಿಸೋಕ್ಕೆ ಶುರು ಆಯಿತು ಅಂದರೆ ಆಗಿದೆ ಅಂತ ಅರ್ಥ. ಹಿಂದುಗಡೆ ಇನ್ನೊಂದ್ಸತಿ ಲಟ್ಟಿಸ್ಕೊಂಬಿಡೋಣ. ಇದರ ಮೇಲೆ 1 ಸ್ಪೂನು ತುಪ್ಪ ಹಾಕಿ ರೋಸ್ಟಿಂಗಿಗೆ ತವಾ ಮೇಲೆ ಹಾಕ್ತಾಯಿದ್ದೀನಿ. ಈ ಕಡೆ ಇನ್ನೊಂದು ಸೈಡು ಕೂಡ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಒಂದು ಸೈಡು ತುಪ್ಪ ಹಾಕಿದ್ದಕ್ಕೆ ಬೇಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ತೆಗೆದು ಈಗ ಅತ್ಯಂತ ರುಚಿಕರವಾದಂಥ ಗೋಬಿ ಪರೋಟ ರೆಡಿಯಾಗಿದೆ. ಅದರ ಜೊತೆಗೆ ಗಟ್ಟಿ ಮೊಸರು, ರುಚಿಯಾದ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಸವಿಯುವಂತಹ ಒಂದು ಸಂದರ್ಭ ನಿಮ್ಮದು. ಈ ಹೊಸ ರೀತಿಯಾದಂತಹ ಈ ಗೋಬಿ ಪರೋಟ ನೀವು ಮಾಡಿ ರುಚಿಕರವಾಗಿ ತಿಂದು ನಂತರ ಇಷ್ಟವಾದರೆ ಈ ಚಾನಲ್ಗೆ ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಎಲ್ಲರಿಗೂ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ.